ನಮಸ್ಕಾರ ನನ್ನವರೇ, ನಿಮ್ಮವನ್ನ ಪುಟ್ಟ ಜಗತ್ತಿಗೆ ಸ್ವಾಗತ ಸುಸ್ವಾಗತ. ಹಲವಾರು ತಿಂಗಳಿಂದ ನಮ್ಮ ಪ್ರೀತಿಯ ಚಂದಾದಾರರು ಸರ್ ನನಗೆ ದೇವಸ್ಥಾನ ಹತ್ರ ಮನೆ ಮಾಡಿಕೊಡಿ, ಮಲ್ಪೆ ಬೀಚ್ ಹತ್ರ ಮನೆ ಮಾಡಿಕೊಡಿ. ಅದಕ್ಕೆ ದೇವಸ್ಥಾನ ಹತ್ರ ಅಂತ ಹೋದಾಗ ಕೋಟಿಗಟ್ಟಲೆ ಆಗ್ತದೆ, ಅದೇ ರೀತಿ ಸಮುದ್ರ ಹತ್ರ ಹೋದಾಗ ಇನ್ನೂ ಕೋಟಿಗಳ ಹತ್ರ ಆಗ್ತದೆ. ಅದಕ್ಕಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಸೆಲೆಕ್ಟ್ ಮಾಡಿ ಈ ಸತಿ ಒಂದು ಒಳ್ಳೆ ಡ್ಯೂಪ್ಲೆ ಮನೆ ತರಲಿಕ್ಕೆ ಹೊರಟಿದ್ದೇನೆ. ಇದು ಕೊಡೋರು ಬೇಸಿಕಲಿ ನಮ್ಮ ನಾಗನ ಮೂಲಸ್ಥಾನ. ಹಾಗಂತೇಳಿ ನನ್ನ ಕುಟುಂಬದವ್ರದ್ದೇ ಇದೊಂದು ಕಟ್ಟಿದ ಮನೆ, ಅವರಿಗೆ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಈ ಮನೆ ಮಾರಾಟಕ್ಕಂತ ಹಾಕಿದ್ದಾರೆ. ಲೆಕ್ಕಾಗಿ 8 ತಿಂಗಳು ತಗೊಂಡು ಈ ಮನೆಯನ್ನು ಟೈಮ್ ಕೊಟ್ಟು ಈ ಮನೆ ಕಟ್ಟಿದ್ದಾರೆ. ಆ ಮನೆ ಈಗ ಮಾರಾಟಕ್ಕಂತ ಬಂದಿದೆ. ಎಲ್ಲ ಫೀಚರ್ಸ್ ಹೇಳಿಕ್ಕೆ ಹೋಗ್ತೇನೆ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲೊಕೇಶನ್ ಸಹ ಹಾಕಲಿಕ್ಕೆ ಹೊರಟಿದ್ದೇನೆ. ಜಾಗದ ಲೊಕೇಶನ್ ಬಂದುಬಿಟ್ಟು ಕೊಡೂರು ಮಲ್ಪೆ ಮೇನ್ ಬೀಚ್ ರೋಡಿಂದ ಕೇವಲ 70 ಹೆಜ್ಜೆ ದೂರದಲ್ಲಿ ಈ ಜಾಗ ಬರ್ತದೆ. ನಿಮಗಿದು ಈ ಕ್ರೋಡ ಮುನಿಮಾರ್ಗ ಸಾಲ್ಮರ ಹೊರಬಂಡೀಪುರ ವಾರ್ಡ್ 30 ಫೀಟ್ ಆಗಲ್ಲ ರೋಡಿಗೆ. ನಿಮಗೆ ಈ ಮನೆಗೆ ಹೋಗಲಿಕ್ಕೆ ಕೇವಲ 70 ಹೆಜ್ಜೆ. ಬನ್ನಿ ನಡ್ಕೊಂಡು ಹೋಗುವ. ಇದೊಂದು ಕಾಂಕ್ರೀಟ್ ರೋಡ್ ಟಚ್ ಪ್ರಾಪರ್ಟಿ. ಈ ಮನೆ ನಾನೇನು ತೋರಿಸ್ಲಿಕ್ಕೆ ಹೊರಟಿದ್ದೇನೆ, ಅದಾದಮೇಲೆ ಮತ್ತೆ ಒಂದೇ ಮನೆ ಇರೋದು ಡೆಡ್ ಎಂಡ್. ಇಲ್ಲಿ ಟ್ರಾಫಿಕ್ ಅಂತ ಹೇಳಿ ಬರುವುದಿಲ್ಲ. ನನ್ನ ಹೈಟ್ 6 ಅಡಿ 1 ಇಂಚ್. ನನ್ನ ಹೈಟಿನ ಮಟ್ಟಿಗೆ 70 ಹೆಜ್ಜೆ ಬೇಕು ಈ ಜಾಗ ಮುಟ್ಲಿಕ್ಕೆ. ನೆನಪು 70 ಹೆಜ್ಜೆ ಬೇಕು. ಹಾಗೂ ಕೊಡೋ ಶಂಕರನಾಥ ದೇವಸ್ಥಾನ ಕೇವಲ 450 ಮೀಟರ್. ಈಗ ನಿಮಗೆ ದೇವಸ್ಥಾನದ ಪ್ರಶಾಂತತೆ ಕಾಲ್ನಡಿಗೆ ಅಂತರದಲ್ಲಿ, ಹಾಗೊಂದು ಮಧ್ಯಾಹ್ನ ಒಳ್ಳೆ ಊಟ ಮಾಡಿದರೆ ಅದನ್ನು ಕರಗಿಸಲಿಕ್ಕೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ಮಲ್ಪೆ ಸಮುದ್ರ ತಟನೆ ಇದೆ. ಹಾಗಂತೇಳಿ ಪ್ರಶಾಂತವಾದ ವಾತಾವರಣ ಕಂಪ್ಲೀಟ್ ನಿಮಗಿಲ್ಲಿ ಮನೆಗಳೇ ಇರೋದು. ಮತ್ತು ನಿಮ್ಮ ಮನೆ ಆದಮೇಲೆ ನೀವೇನೀಗ ತಗೊಳ್ತಾ ಇದ್ದಾನೆ ತೋರಿಸ್ಲಿಕ್ಕೆ ಹೊರಟಿದ್ದೇನೆ. ಕೇವಲ ಅದನ್ನು ಒಂದು ಮನೆ ಆದಮೇಲೆ ಡೆಡ್ ಎಂಡ್ ಆಗಿ ಹೋಗ್ತದೆ ಈ ಪ್ರಾಪರ್ಟಿ. ಇದೊಂದು G+1 ಪ್ರಾಪರ್ಟಿ. ಮನೆಯ ನೀರಿನ ಸ್ರೋತವೇನಂತ ಹೇಳಿದರೆ 2 ನಿಮಗೆ ಬೋರ್ವೆಲ್ ಕನೆಕ್ಷನ್ನ, ಒಂದು ಗ್ರೌಂಡ್ ಫ್ಲೋರಿಗೆ, ಒಂದು ಫಸ್ಟ್ ಫ್ಲೋರಿಗೆ ಸಪ್ರೇಟ್ ಬೋರ್ವೆಲ್ ಕನೆಕ್ಷನ್. ಇದರ ಸ್ವಿಚ್ ನಿಮಗೆ ಕಿಚನಲ್ಲಿ ಇನ್ಸ್ಟಾಲ್ ಮಾಡಿಟ್ಟಿದ್ದಾರೆ. ಹಾಗಂತೇಳಿ ಇಲ್ಲಿ ನಿಮಗೆ ಬೋರ್ವೆಲ್ ಸಿಸ್ಟಮ್ ಸ್ವಲ್ಪ ಬೇರೆ ಟೈಪ್, ಯಾಕಂದರೆ ಸಮುದ್ರ ಹತ್ರ ಇರೋದ್ರಿಂದ ನಿಮಗೆ ಇಲ್ಲಿ ಬೇರೆ ಕೇರಳ ಸ್ಟೈಲ್ ಒಂದು ಬೋರ್ವೆಲ್ ಸಿಸ್ಟಮ್ ಅಂತೇಳಿ ಮಾಡ್ತಾರೆ. ಹಾಗಂತೇಳಿ ಸೊ ಫುಲ್ ಕ್ಲೀನ್ ವಾಟರ್, ಏನೂ ತೊಂದರೆ ಇಲ್ಲ. ಹಾಗಂತೇಳಿ ಹಾಗಂತ ಮುನ್ಸಿಪಾಲಿಟಿ ವಾಟರ್ ಕನೆಕ್ಷನ್ಸ್ ಇಲ್ಲಿ ಆಪ್ಷನ್ ಉಂಟು. ಸೊ ಇದೊಂದು G+1 ಬ್ರ್ಯಾಂಡ್ ನ್ಯೂ ಮನೆ, ಲೀಗಲಿ ಅಪ್ರೂವ್ಡ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ಮತ್ತು ಕರ್ನಾಟಕ ಬ್ಯಾಂಕಿಂದ ಇದರಲ್ಲಿ ಲೋನ್ ಸಹ ಎಕ್ಸಿಸ್ಟಿಂಗ್ ಉಂಟು. ಅದೆಲ್ಲ ನಾನು ನಿಮ್ಗೆ ವೀಡಿಯೋದ ಕೊನೆಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಇದು ನೋಡಿ ಕಾಂಕ್ರೀಟ್ ರೋಡಿಗೆ ಟಚ್ ಇರುವಂಥದ್ದು. ಇದಾದಮೇಲೆ ಒಂದು ಮನೆ ಇದೆ, ಅದಾದಮೇಲೆ ಪ್ರಾಪರ್ಟಿ ರೋಡ್ ಎಂಡ್ ಆಗ್ತದೆ. ಸೊ ನಿಮಗೆ ಪಾರ್ಕಿಂಗಿಗೆ ಏನೂ ತೊಂದರೆ ಇಲ್ಲ. ಹಾಗಂತೇಳಿ ಇದೊಂದು ಕಾಂಕ್ರೀಟ್ ರೋಡ್ ಟಚ್ ಪ್ರಾಪರ್ಟಿ. ನೀರು ಹೋಗ್ಲಿಕ್ಕೆ ಅಂಥೇಳಿ ನಿಮಗೊಂದು ಒಳ್ಳೆ ಫೆಸಿಲಿಟಿ ಮಾಡಿಟ್ಟಿದ್ದಾರೆ. ಇದು ಕಾಂಪೌಂಡಿನ ಹೈಟ್. ಇಲ್ಲಿ ನೀವು ನಿಮಗೆ ಸ್ಲೈಡಿಂಗ್ ಗೇಟ್ ಅಂತೇಳಿ ಆರಾಮ್ಸೆ ಹಾಕ್ಕೊಳ್ಬೋದು. ಇದು ನಿಮ್ಮ ಅಫಿಷಿಯಲ್ ಕಾರ್ ಪಾರ್ಕಿಂಗ್. ಈ ಮನೆದೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ, ನಿಮಗೆ ಇದು 2 ಡೋರ್ ನಂಬರ್, 2 ಮೀಟರ್ ಬಾಕ್ಸ್ ಕನೆಕ್ಷನ್. ಹಾಗಂತೇಳಿ ಸೊ ಎರಡಕ್ಕೆ ಸಹ ನಿಮಗೆ ಹೋಮ್ ಸ್ಟೇ ಲೈಸೆನ್ಸ್. ನೀವು ಇಲ್ಲಿ ಕೆಳಗೆ ಇದ್ಕೊಂಡು ಮೇಲೆ ಆರಾಮ್ಸೆ ಹೋಮ್ ಸ್ಟೇ ಅಂತ ವ್ಯಾಪಾರ ಮಾಡ್ಬೋದು. ಇಲ್ಲಿ ನೋಡಿ ನಿಮಗೆ ಮೀಟರ್ ಬಾಕ್ಸ್ ಸಹ 2 ಡಿಫೈನ್ ಆಗಿದೆ. ಸೊ ಬಿಲ್ ಸಹ ಕರೆಕ್ಟ್ ಸಪ್ರೇಟ್ ಬರ್ತದೆ. ಬಾಡಿಗೆಗೆ ಏನೂ ತೊಂದರೆ ಇಲ್ಲ. ಮತ್ತು ಇದು ನಿಮಗೆ ಕೆಳಗಿನ ಕಿಚನಿಗೆ ಗ್ಯಾಸ್ ಫೆಸಿಲಿಟಿ ಇರುವಂಥದ್ದು. ವಾಸ್ತು ಪ್ರಕಾರ ಕಟ್ಟಿದ್ದಾರೆ. 8 ತಿಂಗಳು ತೊಗೊಂಡು ಮನೆ ಕಟ್ಟಿದ್ರೆ ಅವರಿಗಂತ ಇರಲಿಕ್ಕೆ ಅಂತೇಳಿ. ಬಟ್ ಅವ್ರ ಹತ್ರ ಆಲ್ರೆಡಿ 2-3 ಮನೆ ಇದೆ ಅಂತೇಳಿ ಇದು ಮಾರಾಟಕ್ಕಂತ ಹೇಳಿ ನನಗೆ ಜವಾಬ್ದಾರಿ ವಹಿಸಿ ಕೊಟ್ಟಿದ್ದಾರೆ. ಇದು ನೋಡಿ ಪಾರ್ಕಿಂಗ್ ಅಂಥೇಳಿ ನಿಮ್ಗೆ ಇದಾದಮೇಲೆ ಇಲ್ಲಿ ವೆಹಿಕಲ್ ಇಟ್ಟು ಇಲ್ಲಿ ಇದನ್ನು ಬಂದ್ ಮಾಡಲಿಕ್ಕೆ ಸಹ ಆಪ್ಷನ್ ಕೊಟ್ಟಿದೆ. ಸ್ಟೀಲ್ ರೇಲಿಂಗ್ಸ್ ಒಳ್ಳೆ ಕ್ವಾಲಿಟಿ. ನೆನಪು ಇದು ಬಿಲ್ಡರ್ ಕಟ್ಟಿದ್ದಲ್ಲ, ಇಂಜಿನಿಯರ್ ಕಟ್ಟಿದ್ದು. ಬಟ್ ಅಂಡರ್ ದ ಸೂಪರ್ವಿಷನ್ ಆಫ್ ಅ ಓನರ್. ತುಳಸಿ ಕಟ್ಟೆಗೆ ಪ್ರಾವಿಷನ್ ಮಾಡಿಟ್ಟಿದ್ದಾರೆ. ಚಿಕ್ಕ ಹಾಗೂ ಚೊಕ್ಕ, ನೆನಪು ಚಿಕ್ಕ ಹಾಗೂ ಚೊಕ್ಕ. ಇದು ನಿಮ್ಮ ಈ ಪ್ರಾಪರ್ಟಿದು ಸಿಟ್ಔಟ್ ಕಂಪ್ಲೀಟ್ ಸ್ಟೀಲ್ ರೇಲಿಂಗ್ಸ್, ಬ್ರ್ಯಾಂಡ್ ನ್ಯೂ. ನಾನು ಅಪ್ಪಿ ಇದು ಫಸ್ಟ್ ಟೈಮ್ ಇಂಥ ಪ್ರಾಪರ್ಟೀಸ್ ಆನ್ಲೈನ್ಗೆ ಅಂತ ಹಾಕ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್. ತುಂಬ ಸತಿ ಕೇಳಿ ಸರ್ ದೇವಸ್ಥಾನ ಹತ್ರ ಕೊಡಿ, ಸಮುದ್ರ ಹತ್ರ ಕೊಡಿ, 2 ಕೋಟಿ ಗಟ್ಟಲೆ ಹೋಗುತ್ತೆ. ಬಟ್ ಇದು ಲೋ ಬಜೆಟ್ ಪ್ರಾಪರ್ಟಿ. ಇದು ಚಿಕ್ಕ ಹಾಗೂ ಚೊಕ್ಕ ಸಿಟ್ಔಟ್. ಈ ಕಂಪ್ಲೀಟ್ ಸಿಟ್ಔಟಿಗೆ ಗ್ರಾನೈಟಿಂಗ್ ಹಾಕಿದ್ದಾರೆ. ಹಾಗಂತೇಳಿ ಸರಿನಾ. ವುಡನ್ ಥೀಮ್ಡ್ ನಿಮಗೆ ಸ್ವಿಚ್ ಬೋರ್ಡ್ಸ್ ಇದೆ. ಈಗ ಯಾವತ್ತೂ ಹಿಡಿದ ನಾನು ಬಾಗಿಲ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಬಟ್ ಈ ಬಾಗಿಲಿನ ಫ್ರೇಮ್ ನೋಡಿ, ಕಂಪ್ಲೀಟ್ ವುಡ್, ಇಷ್ಟು ಡೆಪ್ತ್ ಇದೆ. ಹಾಗಂತೇಳಿ ಕಂಪ್ಲೀಟ್ ಡಬಲ್ ಫ್ರೇಮ್, ವುಡನ್ ಡೋರ್, ಪ್ಲೈವುಡ್ ಡೋರ್ ಅಲ್ಲ. ಇದಕ್ಕೆ ಮನೆಯವರಿಗೆ ಅಂತ ಕಟ್ಕೊಂಡಿರೋದ್ರಿಂದ ಈ ನಮ್ಮನಿ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಕೆಂಪು ಕಲ್ಲಿನಿಂದ ಕಟ್ಟಿದ ಮನೆ, ನಿಮಗೆ ಸೆಕೆಯಲ್ಲೂ ತಂಪಿನ ಅನುಭೂತಿ. ಸೊ ಈಸ್ಟ್ ಫೇಸಿಂಗ್ ಎಂಟ್ರೆನ್ಸ್ ಇರುವಂತಹ ಪ್ರಾಪರ್ಟಿ ಹಾಗೂ ಈಸ್ಟ್ ಫೇಸಿಂಗ್ ಎಂಟ್ರೆನ್ಸ್ ಇರುವಂತಹ ಮನೆ ಬಾಗಿಲು. ಸೊ ನಿಮಗಿಲ್ಲಿ ಹೊಸ ಮನೆ ಇನ್ನೂ ಗಣಹೋಮ ನಡೀಲಿಲ್ಲ. ಯಾರಿಗುಂಟು ಯಾರಿಗಿಲ್ಲ ಅಂತ ಗೊತ್ತಿಲ್ಲ. ಬಟ್ ನನ್ನೊಂದು ಆಸೆ, ಕೊಡೋರು ಹೇಗಂತೇಳಿ ತುಂಬ ಒಂದು ಪ್ರಶಾಂತಯುತವಾದ ಜಾಗ, ನಿಮಗೆ ಭಕ್ತಿ ಹಾಗೂ ಸಮುದ್ರ ಎರಡನ್ನೂ ಒಂದು ಒಟ್ಟುಗೂಡಿಸುವಂಥ ಇದು ಒಳ್ಳೆ ಜಾಗ ಆ್ಯಕ್ಚುಲಿ. ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ನ ಡೆಲಿಬರೇಟ್ಲಿ ತಂದಿದ್ದು. ಲೋನ್ ಅಮೌಂಟ್ ಎಲ್ಲ ಆಪ್ಷನ್ ಹೇಳ್ತೀನಿ ಲಾಸ್ಟಿಗೆ. ಇನ್ವರ್ಟರ್ ಪಾಯಿಂಟ್ ಮಾಡಿಟ್ಟಿದ್ದಾರೆ. ವುಡನ್ ವಿಂಡೋಸ್ ನಿಮಗೆಲ್ಲ ಪ್ಲೈವುಡ್ ಪ್ಯಾನಲಿಂಗ್ ಆಗುವಂಥ ಇದರಲ್ಲಿ. ಹಾಗಂತೇಳಿ ಎಲೆಕ್ಟ್ರಿಕಲ್ ಪಾಯಿಂಟ್ ನಿಮಗೆ ಟಿ ವಿಸ್ಗೆಲ್ಲ ಇಲ್ಲಿ ಸ್ವಿಚ್ ಇಟ್ಟು ನಿಮಗೆ ಇಲ್ಲಿ ಟಿ ವಿಗೆ ಸಹ ಆಪ್ಷನ್ ಇಟ್ಟಿದ್ದಾರೆ. ವುಡನ್ ಥೀಮ್ಡ್ ಫ್ಲೋರಿಂಗ್ಸ್, ನೆನಪು ಅವರಿಗಂತ ಕಟ್ಕೊಂಡಿದ್ದು, ಅದಕ್ಕೆ ಇಷ್ಟು ಒಳ್ಳೆ ಮಾಡಿದ್ದಾರೆ. ಇದು ನಿಮ್ಮ ಫಸ್ಟ್ ಬೆಡ್ರೂಮ್. ಬನ್ನಿ, ಇಲ್ಲಿ ನಿಮಗೆ ಅಲ್ಯೂಮಿನಿಯಂ ಸ್ಲೈಡಿಂಗ್ ಡೋರ್ಸ್ ಹಾಕಿದ್ದಾರೆ. ಲಿಂಟೆಲ್ ಇಟ್ಟಿದ್ದಾರೆ ಎಕ್ಸ್ಟ್ರಾ ಗೂಡ್ಸ್ಗೆ. ಮತ್ತು ಪುನಃ ಸ್ವಿಚಿಂಗ್ ಎಲ್ಲ ಹಾಕಿದ್ದಾರೆ. ಫ್ಯಾನ್ ಎಲ್ಲ ನೀವು ಹಾಕೋಬೇಕಾಗ್ತದೆ. ರೆಗ್ಯುಲೇಟರ್ ಸಿಸ್ಟಮ್ ಎಲ್ಲ ಸೆಟಪ್ ಮಾಡಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಮರದ ಬಾಗಿಲು.
ಇದು ಫಸ್ಟ್ ಬೆಡ್ರೂಮ್, ಇದ್ರ ಈಚೆ ಸೈಡಲ್ಲಿ ನಿಮಗೆ ಸೆಕೆಂಡ್ ಬೆಡ್ರೂಮ್, ಸೇಮ್ ಡೈಮೆನ್ಷನ್ಸ್, ಬಟ್ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಉಂಟು. ನೋಡಿದ್ರಾ, ಇದು ಈ ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಎಲ್ಲ ಫಿಟ್ಟಿಂಗ್ಸ್ ಬೇಸಿಕ್ ಉಂಟು, ಎಕ್ಸಾಸ್ಟ್ ಇದೆ, ಮರದ ಪುನಃ ಫ್ರೇಮ್ ವರ್ಕ್, ನಿಮ್ಗಿಲ್ಲಿ ಪ್ಯಾರಿವೇರ್ದು ಫಿಟ್ಟಿಂಗ್ಸ್. ನೆನಪು ಯೂಸ್ ಆಗಿಲ್ಲ, ಇನ್ನು ಗಣಹೋಮ ಆಗಬೇಕಷ್ಟೇ. ನನ್ನ ಒಂದು ಸಬ್ಸ್ಕ್ರೈಬರ್ಸಿಗೆ ಇಂಥ ಒಂದು ಕೊಡಬೇಕು ನಂಗೆ ಮುಂಚಿಂದ ಇತ್ತು, ಅದಕ್ಕೆ ಫಸ್ಟ್ ಟೈಮ್ ಹಾಕ್ತೀನಿ. AC ಪಾಯಿಂಟ್ಸ್ ಡಿಫೈನ್ ಆಗಿದೆ, AC ಸ್ವಿಚ್ ಸಹ ರೆಡಿ ಉಂಟು. ಸೊ ರೆಡಿಮೇಡ್ ಪ್ರಾಪರ್ಟಿ. ಇದು ನಿಮ್ಮದಿಲ್ಲಿ ವಾಶ್ ಬೇಸಿನ್, ಸರಿಯಾ. ಇನ್ನು ಮುಂದೆ ಬಂದಾಗ ಇದು ಈ ಮನೆಯ ಕಾಮನ್ ವಾಶ್ರೂಮ್, ಸೇಮ್ ಸೆಟಪ್, ವಾಲ್ ಟು ವಾಲ್ ಟೈಲಿಂಗ್, ನಿಮಗೆ ಪ್ಯಾರಿವೇರ್ ಫಿಟ್ಟಿಂಗ್ಸ್ ಮತ್ತು ಎಕ್ಸಾಸ್ಟ್ ಸಿಸ್ಟಮ್ ವಿತ್ ವಿಂಡೋ ಹಾಗಂತೇಳಿ, ಸರಿನಾ. ಚಿಕ್ಕ ಹಾಗೂ ಚೊಕ್ಕ. ಸೊ ಇಲ್ಲಿ ಬಂದಾಗ ಇದು ನಿಮ್ಮ ಮನೆಯ ಆರೋಗ್ಯ ಕೇಂದ್ರ ಅಂತ ಹೇಳ್ಬೋದು, ಅಂದರೆ ಕಿಚನ್. ಎಷ್ಟು ಚಂದ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ. ಇದು ನಿಮ್ಮನ್ನು ಹೇಳಿದ್ನಲ್ಲ, ಅಲ್ಲಿ ರೋಡ್ ಹತ್ರ ಮೋಟ್ರ್ ಇರಬೇಕಾದ್ರೆ ಪಂಪ್ ಹಾಕುವಂಥದ್ದು. ಸೊ ಇಲ್ಲಿ ನೀವು ಆನ್ ಮಾಡಿದರೆ ನಿಮ್ಮ ಮನೆಗೆ ಟ್ಯಾಂಕ್ ನೀರು ಅದರ ಪಾಡಿಗೆ ತುಂಬುತ್ತೆ. 365 ಡೇಸ್ ಏನೂ ತೊಂದರೆ ಇಲ್ಲ. ನೀರಿನ ಸ್ರೋತ ನಮ್ಮ ಕೊಡವರು ಆ್ಯಕ್ಚುಲಿ. ಸೊ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಗ್ರೈಂಡಿಂಗ್ ಸ್ಕರ್ಟಿಂಗ್ ಕೊಟ್ಟಿದ್ದಾರೆ. ಮತ್ತು ನಮ್ಮ ಎಂತ ಹೇಳೋದು, ಕೋಸ್ಟಲ್ ಕರ್ನಾಟಕದಲ್ಲಿ ಇಡ್ಲಿ ಎಲ್ಲ ಮಿಕ್ಸರಲ್ಲೆಲ್ಲ ಮಾಡೋದಿಲ್ಲ, ಗ್ರೈಂಡರಲ್ಲೇ ಮಾಡೋದು. ಸೊ ಗ್ರೈಂಡರ್ ಇಡ್ಲಿಕ್ಕೆ ಅಂತ ಒಂದು ಜಾಗ ಮಾಡಿದ್ದಾರೆ, ಅದಕ್ಕೆ ಪ್ಲಗ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ. ಒಂದು ಮರದ ಫ್ರೇಮ್, ಒಂದು ಅಲ್ಯೂಮಿನಿಯಂ ಸ್ಲೈಡಿಂಗ್. ಇದು ರ್ಯಾಕ್ ಈಗ ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ. ನಿಮ್ಮ ಮಸಾಲೆ ಡಬ್ಬ ಎಲ್ಲ ಇಡಲಿಕ್ಕೆ ಏನೂ ತೊಂದರೆ ಇಲ್ಲ. ಮತ್ತು ಎಕ್ಸ್ಟ್ರಾ ಗೋಡ್ಸ್ ಅಂತ ಇಡಲಿಕ್ಕೆ ನಿಮಗಲ್ಲಿ ಕ್ಯಾವಿಟಿ ಕೊಟ್ಟಿದ್ದಾರೆ, ಲಿಂಟೆನ್ಸ್ ಕೊಟ್ಟಿದ್ದಾರೆ. ಹ್ಯಾವೆಲ್ಸ್ ಇದು ಟ್ರಿಪ್ ಸಿಸ್ಟಮ್ ಇಲ್ಲಿ ಇಟ್ಟಿದ್ದಾರೆ ಹಾಗಂತೇಳಿ, ಸರಿನಾ. ಬನ್ನಿ. ಸೊ ಇದು ನಿಮ್ಮ ಗ್ರೌಂಡ್ ಫ್ಲೋರ್ ಇದೊಂದು ಚಿತ್ರಣ. ನೆನಪು ಚಿಕ್ಕ ಹಾಗೂ ಚೊಕ್ಕ. ಬಟ್ ನಿಮಗೆ ಲಾಸ್ಟಿಗೆ ಪ್ರೈಸ್ ಹೇಳ್ತೀನಿ, ವಿಲ್ ಬಿ ಶಾಕ್ಡ್. ಇದೇನು ಫೈನಾನ್ಷಿಯಲ್ ಪರ್ಸ್ಪೆಕ್ಟಿವ್ ಅಂತ ಯುಟಿಲಿಟಿಯಿಂದ ಇವರು ಬಿಲ್ಡರ್ ಅಂತ ಹಣ ಮಾಡಲಿಕ್ಕೆ ಅಂತ ಹೋದವರಲ್ಲ, ತುಂಬ ನಾಮಿನಲ್ ಪ್ರೈಸಲ್ಲಿ ಈ ಪ್ರಾಪರ್ಟಿಯನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಇದು ಜಿ ಈಗ ಮಾಡ್ತಿರೋದು. ನೆಕ್ಸ್ಟ್ ಬನ್ನಿ ಹೋಗುವ ಮೇಲೆ. ಇಲ್ಲಿಂದ ನಿಮಗೆ ಈಸ್ಟ್ ಫೇಸಿಂಗ್ ನಿಮಗೆ ಎಂಟ್ರಿ ಅಂತಿದ್ದರೆ, ನಿಮ್ಗೆ ಈಚೆ ಸೈಡಿಂದ ಮೇಲ್ಗಡೆ ಹೋಗಲಿಕ್ಕೆ ಅಥವಾ ಒಂದು ಸಣ್ಣ ಕುತ್ಕೊಳ್ಳಿಕ್ಕೆ ಅಂಥೇಳಿ ಆಪ್ಷನ್ಸ ಮಾಡಿಟ್ಟಿದ್ದಾರೆ. ಬನ್ನಿ. ಸೊ ಇದು ನಿಮ್ಮ ಕಾಂಪೌಂಡ್. ಈ ಮನೆಗೆ ನೋಡಿ, ವಾಷಿಂಗ್ ಮಿಷಿನ್ ಇಲ್ಲಿ ಇಡಲಿಕ್ಕೆ ಪ್ರಾವಿಷನ್ ಮಾಡಿಟ್ಟಿದ್ದಾರೆ, ಪಾಯಿಂಟ್ಸ ಕೊಟ್ಟಿಟ್ಟಿದ್ದಾರೆ. ಇದು ನಿಮ್ಮ G+1 ಇದು ಕಾಮನ್ ಪಿಟ್, ಎರಡು ಇದಕ್ಕೆ ಇಲ್ಲೇ ಹೋಗ್ತದೆ ಹಾಗಂತೇಳಿ. ಬನ್ನಿ. ಇಲ್ಲಿ ನಿಮಗೆ ಬಟ್ಟೆ ಒಗೆ ಕಲ್ಲುಂಟು. ಮತ್ತು ಇಲ್ಲಿ ನಿಮಗೆ ನಿಮ್ಮ ಕಿಚನ್ ಹಾಗೂ ಬಾತ್ರೂಮ್ ಇದೆಯಲ್ಲ, ನಿಮ್ಮ ಇದು ಸ್ನಾನ ಮಾಡುವ ಕೇಂದ್ರಗಳು, ಅದು ಇದರ ಕಾಮನ್ ಪಿಟ್ ಹಾಗಂತೇಳಿ, ಸರಿನಾ. ಇಲ್ಲಿ ನೋಡಿ, ಬಟ್ಟೆ ತೊಳಿಲಿಕ್ಕೆ ಕಂಪ್ಲೀಟ್ ಇಟ್ಟಿದ್ದಾರೆ. ಇದು ರೆಡಿ ಟು ಮೂವ್ ಇನ್ ಪ್ರಾಪರ್ಟಿ. ಎಷ್ಟು ಹಸಿರು ಹಾಗೂ ಶಾಂತಿ ಇದೆ ನೋಡಿ. ಪ್ರಕೃತಿಯೇ ಪ್ರಕೃತಿ. ಪ್ರಾಪರ್ಟಿ ರೋಡಿನಲ್ಲಿ ಎಡಭಾಗದಲ್ಲಿ ದೇವಸ್ಥಾನ, ಬಲಭಾಗದ 2 ಕಿಲೋಮೀಟರ್ದಲ್ಲಿ ಸಮುದ್ರ ತಟ. ಬನ್ನಿ, ನಿಮ್ಗೊಂದು ಪ್ರಾಪರ್ಟಿ ರೌಂಡ್ ಹೀಗೆ ಹೊಡಿಸಿಬಿಡುವ. ಸೊ ಜಾಗದ ಒಟ್ಟು ವಿಸ್ತೀರ್ಣ ಬಂದುಬಿಟ್ಟು 1308 ಚದರಡಿ ಬರ್ತದೆ. ನಿಮಗೆ ಟಿಪಿಕಲ್ ಬ್ಯಾಂಗ್ಳೂರ್ದು 30/40 ಸೈಟ್ಗಿಂತ ಆಲ್ಮೋಸ್ಟ್ ಒಂದು 108 ಚದರಡಿ ಜಾಸ್ತಿ ಈ ಜಾಗ ಬರ್ತದೆ, ಸರಿನಾ. ಗ್ರೌಂಡ್ ಫ್ಲೋರಲ್ಲಿ ನಿಮ್ಗೆ ಆಲ್ಮೋಸ್ಟ್ 600ರಿಂದ 650 ಚದರಡಿ ಅಫಿಷಿಯಲ್ ಉಂಟು. ಅದಕ್ಕಿಂತ ಜಾಸ್ತಿ ಸಿಟೌಟ್ ಇನ್ಕ್ಲೂಡ್ ಮಾಡಿದಾಗ ಬರ್ತದೆ. ಈಚೆ ಬನ್ನಿ. ಸೊ ಪೈಪಿಂಗ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಫುಲ್ಲಿ ವರ್ಕಿಂಗ್ ಟು ದ ಪಾಯಿಂಟ್ ಇದೆ. ಬನ್ನಿ. ಇದು ನಿಮ್ಮ ಎಲೆಕ್ಟ್ರಿಕಲ್ ನ್ಯೂಟ್ರಲ್ ಪಾಯಿಂಟ್. ಇಲ್ಲಿಂದ ಹೊರಗೆ ಹೋಗಲಿಕ್ಕೆ ಚಿಕ್ಕ ಹಾಗೂ ಚೊಕ್ಕ ಮನೆ ಸುತ್ತ ನಿಮಗೆ ವಾಕ್ ಮಾಡಬೇಕಂತಿದ್ದರೆ ಇದೊಂದು ದಾರಿ ಅಂತ ಹೇಳ್ಬೋದು. ಸ್ಟೀಲ್ ರೇಲಿಂಗ್ಸ್ ಇರುವಂತಹ, ಆ್ಯಂಟಿ ಸ್ಕಿಡ್ ಟೈಲಿಂಗ್ಸ್ ಇರುವಂತಹ ಸ್ಟೆಪ್ಸ್ಗಳನ್ನು ನಡ್ಕೊಂಡು ಹೋಗಿ ನಾವೀಗ ಫಸ್ಟ್ ಫ್ಲೋರನ್ನು ಆಕ್ಸೆಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಇದರ ಮೇಲೆ ಸಹ ನಿಮಗೆ ಟೆರೆಸ್ ಸಹ ಉಂಟು. ಅಲ್ಲಿ ಸಹ ಎಲ್ಲ ಆಪ್ಷನ್ಸ್ ಹೇಳಲಿಕ್ಕೆ ಹೊರಟಿದ್ದೇನೆ. ಇನ್ನು ಒಂದು ಮನುಷ್ಯ ಇಲ್ಲಿ ವಾಸ ಮಾಡಲಿಲ್ಲ, ಯಾರು ತಗೊಳ್ತಾರೆ ಡೈರೆಕ್ಟ್ ಗಣಹೋಮ ಮಾಡ್ಕೊಂಡು ಹೋಗ್ಬೋದು. ಕಂಪ್ಲೀಟ್ ವಾಸ್ತು ಪ್ರಕಾರ ಇರುವಂತಹ ಇದೊಂದು ಮನೆ ನೋಡಿ. ಆ್ಯಂಟಿ ಟೈಲ್ಸ್ ಇಲ್ಲಿಗೆ ಮುಗಿತದೆ. ಇಲ್ಲಿ ನಿಮಗೆ ಸಿಟೌಟ್ ಬರ್ತದೆ. ಇಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನಂದರೆ ಈ ಸಿಟೌಟ್ ಇದು ನೋಡಿ, ಸ್ಟೀಲ್ ರೇಲಿಂಗ್ಸ್ ಇದಕ್ಕೆ ಆಲ್ಮೋಸ್ಟ್ 1.5 ಲಕ್ಷ ಆಗಿದೆ ಅಂತ ನಮ್ಮ ಕ್ಲೈಂಟ್ ಹೇಳಿದ್ದಾರೆ. ಒಳ್ಳೆ ಕ್ವಾಲಿಟಿ ಸಿಟೌಟ್, ಗೊತ್ತಾಯ್ತಾ. ಇಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಆಚೆ ಈಚೆ ಆಗಬಾರ್ದು ಅಂತ ಹೇಳಿ ಇದಕ್ಕೊಂದು ಇದು ಮಾಡಿಟ್ಟಿದ್ದಾರೆ. ಇದರದ್ದು ಡೋರ್ ನಂಬರ್ ಸಪ್ರೇಟ್, ಇದರದ್ದು ಮೀಟರ್ ನಂಬರ್ ಸಪ್ರೇಟ್. ಇದು ಯಾಕೆ ಇಷ್ಟು ಅಗಲ ಬಂತಂತ ಹೇಳಿದರೆ, ನಿಮಗೆ ಎದುರುಗಡೆ ಪಾರ್ಕಿಂಗ್ ಏನಿದೆ ಗ್ರೌಂಡ್ ಫ್ಲೋರ್ ಇದು, ಅದನ್ನು ಇವರಲ್ಲಿ ಎಕ್ಸ್ಟೆಂಡ್ ಮಾಡಿಕೊಂಡು ಇಷ್ಟು ದೊಡ್ಡ ಸಿಟೌಟ್ ಸಿಕ್ಕಿದೆ. ಹೋಮ್ ಸ್ಟೇಗೆ ಅಥವಾ ನಿಮಗೆ ತೊಗೊಂಡಿರ್ಬೇಕಂತ ಹೇಳಿದರೆ ಒಳ್ಳೆ ಒಂದು ಶಾಂತಿ ಕೊಡುವಂಥ ಜಾಗ. ಅಲ್ಲೇ ನಿಮಗೆ ಮೇನ್ ರೋಡ್ ಕಾಣ್ತವೆ ನೋಡಿ, ಅದೇ ಮೇನ್ ರೋಡ್, ಕೊಡೋರ್ ಮಲ್ಪೆ ಬೀಚ್ ರೋಡ್, ಮೇನ್ ರೋಡ್. ನಮ್ಮ ಫಸ್ಟ್ ಫ್ಲೋರಿನ ಮನೆ ಒಳಗೆ ಹೋಗುವ. ಇದು ಸಹ ಈಸ್ಟ್ ಫೇಸಿಂಗ್ಗೆ ಉತ್ತಮ ಕ್ವಾಲಿಟಿ ವುಡ್ಡು, ಯಾವುದೆಲ್ಲ ರೀತಿಯ ಆರೈಕೆ ಹಾಗೂ ಕ್ವಾಲಿಟಿ ಗ್ರೌಂಡ್ ಫ್ಲೋರಲ್ಲಿ ಮೇಂಟೈನ್ ಮಾಡಿದ್ದಾರೆ, ಅದೇ ಕ್ವಾಲಿಟಿಯನ್ನು ಫಸ್ಟ್ ಫ್ಲೋರಲ್ಲಿ ಮೇಂಟೈನ್ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ಆಲ್ಮೋಸ್ಟ್ ಸೇಮ್. ನಿಮಗೆ ಡಬಲ್ ದಾರಂದ ವಿತ್ ಮರದ ಬಾಗಿಲು. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಸಿಟೌಟಲ್ಲಿ ಏನಿತ್ತು ನೋಡಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ, ಅದನ್ನು ಯೂಸ್ ಮಾಡಿಕೊಂಡು ಹಾಲಿನ ಸ್ಪೇಸನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟಾರೆ. ಇಲ್ಲಿ ನಿಮ್ಗೆ ಸ್ವಲ್ಪ ದೊಡ್ಡ ಹಾಲ್ ಸಿಗ್ತದೆ. ಬಟ್ ಬೇಸಿಕಲಿ ಎಲ್ಲೋ ಸೇಮ್ ಸ್ಟ್ರಕ್ಚರ್ ಸೇಮ್. ಇಲ್ಲಿ ನಿಮ್ಗೆ ಇನ್ವರ್ಟರ್ ಪಾಯಿಂಟ್ ಗ್ರೌಂಡ್ ಫ್ಲೋರಲ್ಲಿ ಲೆಫ್ಟಲ್ಲಿತ್ತು ಮನೆ ಬಾಗಿಲ ಹತ್ರ, ಇಲ್ಲಿ ನಿಮಗೆ ಎಂಡಲ್ಲಿದೆ ಹಾಗಂತೇಳಿ. ಮತ್ತು TV ಪಾಯಿಂಟ್ಸ್ ಎಕ್ಸಾಕ್ಟ್ ಸೇಮ್, ವುಡನ್ ಥೀಮ್ಡ್ ಸ್ವಿಚ್ ಬೋರ್ಡ್ಸು,
ಸೇಮ್ ಅದೇ ಜಾಗದಲ್ಲುಂಟು, ಕನ್ಫ್ಯೂಷನ್ ಇಲ್ಲ ಅಂತ. ಇದು ನಿಮ್ಮ ಫಸ್ಟ್ ಬೆಡ್ರೂಮ್ ವಿದೌಟ್ ವಾಶ್ರೂಮ್. AC ಪಾಯಿಂಟ್ ರೆಡಿ ಇದೆ. ಇಲ್ಲಿ ಮಾತ್ರ ಅಲ್ಯೂಮಿನಿಯಂ ಸ್ಲೈಡಿಂಗ್ ಡೋರ್, ಲಿಂಟಲ್ಲಿದೆ ಎಕ್ಸ್ಟ್ರಾ ಗುಡ್ ಸ್ಟೋರ್ ಮಾಡಲಿಕ್ಕೆ, ಮರದ ಬಾಗಿಲು. ಸರಿಯಾ? ಸೆಕೆಂಡ್ ಬೆಡ್ರೂಮ್ ಸೇಮ್ ಆರ್ಕಿಟೆಕ್ಚರ್. ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ, ಬಾಲ್ಕನಿ ಇದೆ ಹಾಗಂತೇಳಿ. ಚಿಕ್ಕ ಹಾಗೂ ಚೊಕ್ಕ ಬೆಡ್ರೂಮ್, ಅಟ್ಯಾಚ್ಡ್ ಬಾತ್ರೂಮ್, ಸೇಮ್ ಫಿಟ್ಟಿಂಗ್ಸ್ ನೋಡಿ, ಎಲ್ಲ ಫಿಟ್ಟಿಂಗ್ಸ್ ರೆಡಿ ಮಾಡಿಟ್ಟಿದ್ದು, ಇನ್ನೂ ಕವರು ತೆಗಿಲಿಲ್ಲ, ಗಣಹೋಮ ಆಗಬೇಕಷ್ಟೇ ಅಂತ. ವಿತ್ ಎಕ್ಸಾಸ್ಟ್ ಸಿಸ್ಟಮ್. ಇಲ್ಲಿ ಒಂದು ಸ್ಲೈಡಿಂಗ್ ಡೋರು, ಒಂದು ಮರದ ಬಾಗಿಲು. ಇದು ನಿಮಗೊಂದು ಈ ಪ್ರಾಪರ್ಟಿ ಪ್ಲಸ್ ಪಾಯಿಂಟ್. ಮೇಲೆ ನಿಮಗೊಂದು ಸಣ್ಣ ಕುಟುಂಬ ಅಂತಿದ್ರೆ ಅವನಿಗೊಂದು ಸ್ಟಡಿ ಟೇಬಲ್ ಹಾಕೊಂಡು ಇಲ್ಲಿ ಓದಲಿಕ್ಕೆ ಹೇಳಿ ಮಾಡಿಸಿದ್ದು. ಅದೇ ರೀತಿ ಇಲ್ಲಿ ವಾಷಿಂಗ್ ಮಿಷಿನಿಗೆ ಪಾಯಿಂಟ್ ಮಾಡಿ ಇಟ್ಟಿದ್ದಾರೆ, ಇಲ್ಲಿ ಇಡೋದು, ಇಲ್ಲಿ ಸ್ವಿಚ್ ಆನ್ ಇಟ್ಟಿದ್ದಾರೆ ಹಾಗಂತೇಳಿ. ಶಾಂತಿ ನೋಡಿ, ಪ್ರಶಾಂತತೆ, ಎಕ್ಸ್ಟ್ರಾ ಸ್ಪೇಸ್. ಮತ್ತು ಇಲ್ಲಿ ಸಹ ಎಷ್ಟು ಕೇರ್ಫುಲ್ ಇದ್ದಾರೆ ಅಂತೇಳಿ, ಇಲ್ಲಿ ನಿಮ್ಮ ಮಗ ಓದ್ತಿದ್ದಾನೆ ಅಂತ ತಿಳ್ಕೊಳ್ಳಿ, ಅಥವಾ ನಿಮ್ಮ ಯಾರೋ ಗೆಸ್ಟ್ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಕುತ್ಕೊಳ್ಬೇಕು ಅವರಿಗೆ, ಇಲ್ಲಿ ಮಳೆ ಬೀಳಬಾರ್ದು ಅಂತೇಳಿ ಇಲ್ಲಿ ಸಹ ಶೀಟಿಂಗ್ ಸಿಸ್ಟಮ್ ಕೊಟ್ಬಿಟ್ಟಿದ್ದಾರೆ ಹಾಗಂತ. ಅದೇ ಅವ್ರಕ್ಕಂತ ಕಟ್ಕೊಂಡಿರೋ ಮನೆ ಆಗಿರೋದ್ರಿಂದ ಇಷ್ಟೆಲ್ಲ ಕನ್ಸರ್ನ್ ಮಾಡಿದ್ರು. ಇಲ್ಲಂದರೆ ಬಿಲ್ಡರ್ಗಳು ಇದೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗೆ ನಾವು ಬಿಲ್ಡರ್ ಪ್ರಾಪರ್ಟೀಸ್ ಪ್ರಮೋಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸರಿಯಾ? ಬನ್ನಿ, ವಾಶ್ ಬೇಸಿನ್ ಸೇಮ್ ಸ್ಟ್ರಕ್ಚರ್ ವಿತ್ ನೀರು. ಸೊ ಬಾತ್ರೂಮ್ ಬೇಸಿಕ್ ಏನು ಗ್ರೌಂಡ್ ಫ್ಲೋರಲ್ಲಿದೆ, ಅಥವಾ ಬೇಸಿಕಲಿ ನಿಮಗೆ ಇಲ್ಲಿ 4 ಬಾತ್ರೂಮ್ ಇದೆ, ಎರಡು ಕಾಮನ್, 2 ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು, ಸೇಮ್ ಇರುವಂಥದ್ದು. ಎಲ್ಲ ಫಿಟ್ಟಿಂಗ್ಸ್ ಆಗಿದೆ ವಿತ್ ಎಕ್ಸಾಸ್ಟ್ ಸಿಸ್ಟಮ್, ವಿತ್ ನಿಮಗೆ ಶವರ್ ಸಿಸ್ಟಮ್ ಹಾಗಂತೇಳಿ. ವಿಟ್ರಿಫೈಡ್ ವಾಲ್ ಟು ವಾಲ್ ಮಾಡಿದ್ದಾರೆ ಇಲ್ಲಿ. ಮತ್ತು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ, ನಿಮಗೆ ಗ್ರೌಂಡ್ ಫ್ಲೋರ್ ಇದ್ದ ಸಿಟ್ಔಟ್ ಸ್ಪೇಸನ್ನು ಇಲ್ಲಿ ಹಾಲಿಗೆ ಯೂಸ್ ಮಾಡಿಕೊಂಡಿದೆ. ಸೊ ಇಲ್ಲಿ ಹಾಲ್ ಸಹ ದೊಡ್ಡದು, ನಿಮಗೆ ಸಿಟ್ಔಟ್ ಸಹ ದೊಡ್ಡದು. ಮತ್ತು ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇರೋ ಬೆಡ್ರೂಮಿಗೆ ನಿಮಗೆ ಇಲ್ಲಿ ಬಾಲ್ಕನಿ ಇದೆ, ಅದೊಂದು ಪ್ಲಸ್ ಪಾಯಿಂಟ್. ಪ್ರಕೃತಿ ಮಧ್ಯೆ ನೀವು ಅಲ್ಲಿ ಕೂತ್ಕೊಂಡು ಆನಂದಿಸ್ಬೋದು ಹಾಗಂತೇಳಿ. ಸೇಮ್ ಕಿಚನ್ ಸೆಟಪ್, ಸೇಮ್ ಇಲ್ಲಿ ಸಹ ನೋಡಿ ಬಟನ್ ಇಟ್ಟಿದ್ದಾರೆ. ಸೊ ಫಸ್ಟ್ ಫ್ಲೋರಿಂದ ಬಂದು ಅವನಿಗೆ ನೀರು ಬೇಕಾ, ಅವನ ಟ್ಯಾಂಕ್ ಸಹ ಸಪ್ರೇಟ್ ಉಂಟು ಹಾಗೆ. ಇದು ಓಪನ್ ಆನ್ ಮಾಡಿದರೆ ಆ ಬೋರಿಂದ ಇಲ್ಲಿ ನೀರು ಬರ್ತದೆ. ಸೇಮ್ ರ್ಯಾಂಕ್ ಸಿಸ್ಟಮ್, ಸೇಮ್ ವೈರಿಂಗ್, ಸೇಮ್ ಜಾಗ ಗ್ರೈಂಡರ್ ಇಡಲಿಕ್ಕೆ, ಸೇಮ್ ರ್ಯಾಕಿಂಗ್ ಸಿಸ್ಟಮ್, ಸೇಮ್ ಜಾಗ ನಿಮಗೆ ಗೂಡ್ಸ್ ಎಕ್ಸ್ಟ್ರಾ ಸ್ಟೋರ್ ಮಾಡಲಿಕ್ಕೆ. ಸೊ ಇದು ನಿಮ್ಮ ಈ ಪ್ರಾಪರ್ಟಿದು ಕಂಪ್ಲೀಟ್ ಟೂರು ಮನೆ ಒಳಗಿದ್ದು. ಇನ್ನು ನಾವು ಹೋಗುವ ಮನೆಯ ಮೇಲೆ, ಅಲ್ಲಿ ನಾನು ನಿಮ್ಗೆ ಸ್ವಲ್ಪ ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಈ ಪ್ರಾಪರ್ಟಿದ ಬಗ್ಗೆ ಹೇಳ್ತೀನಿ ಹಾಗಂತೇಳಿ. ಬನ್ನಿ. ಸೊ ಗ್ರೌಂಡ್ ಫ್ಲೋರ್ ಆಯಿತು, ಫಸ್ಟ್ ಫ್ಲೋರ್ ಆಯಿತು. ಈಗ ನಾವು ಈ ಪ್ರಾಪರ್ಟಿಯ ಟೆರೇಸಿಗೆ ಹೋಗುವ ಹಾಗಂತೇಳಿ. ಇದೆಲ್ಲ ನಿಮಗೆ ಫ್ಲೋರ್ ಪ್ಲ್ಯಾನಲ್ಲಿಲ್ಲ. ಆ್ಯಕ್ಚುಲಿ ನಿಮಗೆ ಆಲ್ಮೋಸ್ಟ್ 1200 ಸ್ಕ್ವೇರ್ ಫೀಟ್ ಫ್ಲೋರ್ ಪ್ಲ್ಯಾನ್ ಇದೆ ಆಲ್ಮೋಸ್ಟ್. ಬಟ್ ನೀವೆಲ್ಲ ಸಿಟ್ಔಟ್, ಬಾಲ್ಕನಿ, ಸ್ಟೆಪ್ಸ್ ಎಲ್ಲ ನೋಡಲಿಕ್ಕೆ ಆಲ್ಮೋಸ್ಟ್ ಒಂದು 1600 ಸ್ಕ್ವೇರ್ ಫೀಟ್ ತನಕ ನಿಮಗೆ ಕನ್ಸ್ಟ್ರಕ್ಷನ್ ಸ್ಪೇಸ್ ಇಲ್ಲಿ ಮಾಡಿ ಕೊಟ್ಟಿದ್ದಾರೆ. ಒಳ್ಳೆ ವಾತಾವರಣ, ಒಳ್ಳೆ ಜನ, ಒಳ್ಳೆ ನೆಲ, ಒಳ್ಳೆ ನೀರು, ಒಳ್ಳೆ ಟೆರೇಸ್, ಅದಕ್ಕೂ ನಿಮಗೆ ಶೀಟ್ ಹಾಕಿ ಕೊಟ್ಟಿದ್ದಾರೆ. ಇದೆಲ್ಲ ಯಾರು ಯೂಶ್ವಲಿ ಹಾಕ್ಲಿಕ್ಕೆ ಹೋಗಲ್ಲ, ಯಾರು ತಗೊಳ್ತಾರೆ ಅವರೇ ಹಾಕ್ಕೊಳ್ಳಿ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬಿಲ್ಡರ್ಸ್ಗಳಿದ್ದರೆ ಹಾಗಂತೇಳಿ. ನೋಡಿ, ಒಳ್ಳೆ ಕ್ವಾಲಿಟಿ ಶೀಟ್, ಅದರಲ್ಲೂ ಬೆಳಕು ಒಳ್ಳೆ ಬೀಳಬೇಕಂತ ಸ್ಟೆಪ್ಸಿಗೆ ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿಟ್ಟಿದ್ದಾರೆ. ಬಟ್ಟೆ ಹಾಸ್ಲಿಕ್ಕೆ ಪುನಃ ನಿಮಗಿಲ್ಲಿ ಸಿಸ್ಟಮ್ ಮಾಡಿಟ್ಟಿದ್ದಾರೆ, ಅಂದರೆ ಅಷ್ಟು ಸಿಸ್ಟಮ್ಯಾಟಿಕಾಗಿ ಇಟ್ಟಿದ್ದಾರೆ. ಅದು ಸ್ಟ್ಯಾಂಡರ್ಡ್. ಇದು ನಮ್ಮ ಊರಿದ ಸಿಸ್ಟಮ್ ಬಟ್ಟೆ ಹಾಸ್ಲಿಕ್ಕೆ, ಓಲ್ಡ್ ಇಸ್ ಗೋಲ್ಡ್ ಹೇಳ್ತಾರಲ್ಲ ಹಾಗಂತೇಳಿ. 2 ಟ್ಯಾಂಕ್ ಸಿಸ್ಟಮ್ ಇದೆ ನೋಡಿ, ಒಂದು ಗ್ರೌಂಡ್ ಫ್ಲೋರಿಗೆ ಹೋಗ್ತದೆ, ಒಂದು ಫಸ್ಟ್ ಫ್ಲೋರಿಗೆ ಹೋಗ್ತದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳ್ತೇನೆ ಕೇಳಿ. ಇಲ್ಲಿ ನಿಮಗೆ 2 ಬಾತ್ರೂಮಿಂದ 2 ಪೈಪ್ಲೈನ್ಸ್ ಕಾಣ್ತಾ ಉಂಟು ವೈಟ್ ಕಲರ್, ಅದು ನಿಮಗೆ ಸೋಲಾರ್ ಅಂತ ಮಾಡಲಿಕ್ಕಿದ್ರೆ ಆ ಪೈಪ್ಲೈನ್ ಸಪ್ರೇಟೇ ಮಾಡಿಟ್ಟಿದ್ದಾರೆ. ನಿಮಗೆ ಎಕ್ಸ್ಟೆಂಡ್ ಮಾಡಿ ಸೋಲಾರಿಗೆ ಕನೆಕ್ಟ್ ಮಾಡಿದರೆ ಆಯಿತು. ಮಲ್ಪೆ ಸಮುದ್ರ ತಟದ ಒಂದು ತೀರದಲ್ಲಿ ಹಾಕಿದ ದೋಣಿಯಲ್ಲಿ ಕುತ್ಕೊಂಡು ನಾನು ಈ ಪ್ರಾಪರ್ಟಿ ಎಲ್ಲ ಸ್ಪೆಸಿಫಿಕೇಷನ್ಸ್ ಹೇಳಲಿಕ್ಕೆ ಹೊರಟಿದ್ದೇನೆ. ನೆನಪು, ನಿಮ್ಮ ಮನೆಯಿಂದ ಕೇವಲ 2 ಕಿಲೋಮೀಟರ್ ಅಂದರೆ ಕಾಲ್ನಡಿಗೆ ಅಂತರದಲ್ಲಿ ಈ ಪ್ರಾಪರ್ಟಿ ಸ್ಥಿತವಾಗಿದೆ. ನನಗೆ ತುಂಬ ಕ್ಲೈಂಟ್ಸ್ ಕೇಳೋದು, ಸರ್ ದೇವಸ್ಥಾನ ಹತ್ರ ಮಾಡಿಕೊಡಿ, ಸಮುದ್ರ ಹತ್ರ ಮಾಡಿ. ಸಮುದ್ರ ಹತ್ರ ನೀವು ಮಾಡಲಿಕ್ಕೆ ಹೋದರೆ ಅದರ ರೇಟೇ ಬೇರೆ, CRZ ಡಾಕ್ಯುಮೆಂಟೇಷನ್ ಪುನಃ ಬೇರೆ, ಮತ್ತು ಹೊಯ್ಗೆಯಲ್ಲಿ ನೀವು ಮನೆ ಕಟ್ಟಲಿಕ್ಕೆ ಹೋದರೆ ತುಂಬ ಜಾಸ್ತಿ ಆಗ್ತದೆ. ಸೊ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಯಾಕೆ ಒಂದು ಅಂಥ ಪ್ರಾಪರ್ಟಿ ಕೊಡಬಾರ್ದು, ಅವರು ಇರ್ಬೋದು ಮತ್ತು ಬಾಡಿಗೆ ಸಹ ಮಾಡ್ಬೋದು ಅಂತೇಳಿ. ಸೊ ಇದು ಸ್ಟ್ರಕ್ಚರ್ ಹೇಗೆ ಮಾಡಿದ್ರು ಅಂತ ಹೇಳಿರಿ, ಮನೆದು ನಿಮಗೆ ಕೆಳಗೆ ನೀವು ಇದ್ಕೊಂಡು ಮೇಲೆ ಆರಾಮ್ಸೆ ಡೈಲಿ ಬೇಸಿಸಲ್ಲಿ ಬಾಡಿಗೆ ಮಾಡ್ಬೋದು. ಇದು ಪ್ರಾಪರ್ಟಿ ಯಾರು ತಗೊಳ್ತಾರೆ, ಈ ಕಾನ್ಸೆಪ್ಟ್ ಅವ್ರಿಗೆ ಇಷ್ಟ ಇದೆ ಅಂತ ಹೇಳಿದರೆ ನಾನು ಹೋಮ್ ಸ್ಟೇ ಲೈಸೆನ್ಸ್ ನನ್ನ ಕಂಪನಿನ ಫ್ರೀಯಲ್ಲಿ ಮಾಡಿಸಿ ಕೊಡ್ತೇನೆ. ಮತ್ತು ಇದು ಕೊಡೋರು ನನ್ನದೇ ಊರು ಹಾಗಂತೇಳಿ, ನನ್ನ ನಾಗದ ಮೂಲ ಕ್ಷೇತ್ರ. ಸೊ ನೀವು ನಮ್ಮೂರಿಗೆ ಬಂದಾಗೆ ಅಂತೇಳಿ ಆಗ್ತದೆ. ಮತ್ತು ಈ ಪ್ರಾಪರ್ಟಿಯ ರೋಡಿನ ಎಡಭಾಗದಲ್ಲಿದ್ದರೆ ಬಲಭಾಗದಲ್ಲಿ ಈ ಮನೆಯ ಓನರ್ಗಳೇ ಇದ್ದಾರೆ ಹಾಗಂತ. ತುಂಬ ಟೈಮ್ ಆಯಿತು ಇಂಥ ಪ್ರಾಪರ್ಟಿ ನಾನು ಆನ್ಲೈನಿಗೆ ಹಾಕಲಿಕ್ಕೆ ಅಂತ ಹೋಗಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, 2 ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಇದೆಲ್ಲ ಅನುಭವಿಸಲಿಕ್ಕೆ ಸಿಗ್ತದೆ. ಬೇಸಿಕಲಿ ಮನೆ ತಗೊಂಡ್ರೆ ಸಮುದ್ರ ಫ್ರೀ. ಸೊ ನೀವು ತಿಂಗಳ ಲೆಕ್ಕದಲ್ಲಿ ಬಾಡಿಗೆ ಕೊಟ್ಟರು ಸಹ ನಿಮಗೆ ಒಂದು ಅಮೌಂಟ್ ಬರ್ತದೆ. ಬಟ್ ನಾನು ರೆಕಮೆಂಡ್ ಏನು ಮಾಡೋದು ಅಂತಂದರೆ, ಕೆಳಗೆ ಇದ್ದುಕೊಂಡು ಡೈಲಿ ಬೇಸಿಸ್ ಬಾಡಿಗೆ ಮಾಡಿದರೆ ಒಂದು ದಿನಕ್ಕೆ ಆ ಪ್ರಾಪರ್ಟಿಗೆ 1,500ರಿಂದ 1,300,000 ಏನೂ ತೊಂದರೆ ಇಲ್ಲ. ಸೊ ಪ್ರಾಪರ್ಟಿ ಬಗ್ಗೆ ಹೇಳಿದ್ದೇನೆ, ನೀರಿನ ಸ್ರೋತ ಹೇಳಿದ್ದೇನೆ. ಈ ಪ್ರಾಪರ್ಟಿದು ಫೈನಲ್ ಆಸ್ಕಿಂಗ್ ಪ್ರೈಸ್ ಕೇವಲ 62 lakhs ನಾನ್ ನೆಗೋಷಿಯಬಲ್ ಫಿಕ್ಸ್ ಪ್ರೈಸ್ ಪ್ಲಸ್ 2% ಕಮಿಷನ್ ಪ್ಲಸ್ ರಿಜಿಸ್ಟ್ರೇಷನ್ ಆ್ಯಂಡ್ ಲೀಗಲ್ ಚಾರ್ಜಸ್. ಸೊ ಈ ಪ್ರಾಪರ್ಟಿ 8 ತಿಂಗಳು ತಗೊಂಡ್ರು ಅವ್ರು ಮನೆ ಕಟ್ಟಲಿಕ್ಕೆ ಅಂತೇಳಿ. ಬಟ್ ಅವರ
ಈ ರೋಡಿನ ಆಚೆ ಭಾಗದಲ್ಲಿ ಇನ್ನೂ 2 ಮನೆ ಕಟ್ಕೊಂಡಿದ್ದಾರೆ. ಸೊ ಅವ್ರು ಇದನ್ನು ಮಾರ್ಲಿಕ್ಕೆ ಅಂತ ಹೊರಟಿದ್ದು. ಹೋಮ್ ಸ್ಟೇ ಮಾಡ್ಲಿಕ್ಕೆ ಅಂತ ಅವ್ರಿಗೆ ಮನಸ್ಸಿಟ್ಟು, ಬಟ್ ಅವರು ಬ್ಯಾಂಕಿನ ಎಂಪ್ಲಾಯ್ ಆಗೋದ್ರಿಂದ ಅವ್ರಿಗೆ ಅಷ್ಟು ಟೈಮ್ ಇಲ್ಲ, ಅದಕ್ಕೆ ಇದು ಮಾರ್ಲಿಕ್ಕೆ ಅಂತ ಹಾಕಿದ್ದಾರೆ. ಈ ಪ್ರಾಪರ್ಟಿಗೆ ಆಲ್ಮೋಸ್ಟ್ 56 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಕಟ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕ್ ಲೋನ್ ಉಂಟು. ನೀವು ಬ್ಯಾಂಕಲ್ಲಿ ಇಟ್ಟರು ಸಹ ನಿಮಗೆ ಆಲ್ಮೋಸ್ಟ್ ಇಷ್ಟು ಬಡ್ಡಿ, ಇದಕ್ಕಿಂತ ಸ್ವಲ್ಪ ಕಮ್ಮಿ ಬಡ್ಡಿ ಅಂತ ಸಿಗ್ಬೋದು. ಈ ಪ್ರಾಪರ್ಟಿಗೆ ನಿಮಗೆ ಹೌಸಿಂಗ್ ಲೋನ್ ಎನೇಬಲ್ಡ್ ಉಂಟು ಆಲ್ರೆಡಿ. ಕರ್ನಾಟಕ ಬ್ಯಾಂಕಲ್ಲಿ ನಿಮಗೆ ಇದಕ್ಕೆ 16 ಲಕ್ಷ ಲೋನ್ ಅವರು ತಂಬಿಸ್ತಾ ಇದ್ದಾರೆ. ಬಟ್ ಇದಕ್ಕೆ ನಿಮಗೆ ಲೋನ್ ವ್ಯಾಲ್ಯೂಯೇಷನ್ ಲಿಮಿಟ್ ಬರೋದು 28 ಲಕ್ಷ. ನಿಮ್ಗೆ IT ರಿಟರ್ನ್ಸ್ ಒಳ್ಳೆ ಇದ್ದರೆ ಒಂದು 30 ಲಕ್ಷ ತನಕ ಎಕ್ಸ್ಟೆಂಡ್ ಮಾಡಬಹುದು. ಸೊ ನಮ್ಮಲ್ಲಿ ಒಂದು ಮೀಮ್ ಉಂಟು, ಕರ್ನಾಟಕ ಬ್ಯಾಂಕಲ್ಲಿ ಹೌಸಿಂಗ್ ಲೋನ್ ಸಿಕ್ಬಿಟ್ರೆ ಬಾಕಿ ಯಾವ ಬ್ಯಾಂಕವರು ಲೋನ್ ಅಪ್ರೂವ್ ಮಾಡ್ತಾರೆ. ಲೋನ್ ಅಪ್ರೂವ್ ಸಹ ರೆಡಿ ಮಾಡಿ ಇಟ್ಟಿದ್ದೇವೆ. ಇದರ SR ವ್ಯಾಲ್ಯೂಯೇಷನ್ 40 ಲಕ್ಷ, 62 ಲ್ಯಾಕ್ಸ್ ಡಿಫ್ರೆನ್ಸ್. ನೀವೇ ನೋಡ್ಕೊಳ್ಳಿ ಯಾವ ರೀತಿಯನ್ನು ಅರೇಂಜ್ ಮಾಡಬೇಕಂತ ಹೇಳಿ. ಯಾರ್ಯಾರಿಗೆ ಒಂದು ಬ್ರ್ಯಾಂಡ್ ನೀವು ಮನೆ ತಗೊಳ್ಬೇಕು, ಇಲ್ಲಿ ಗಣಮ ಮಾಡಬೇಕು, ಮತ್ತು ಉಡುಪಿ ಅಂತ ಕ್ಷೇತ್ರದಲ್ಲಿ ಹೆಚ್ಚು ಖರ್ಚು ಮಾಡದೆ ಇಲ್ಲಿ ಒಂದು ಜಾಗ ಮನೆ ತಗೊಳ್ಬೇಕು ವಿತ್ ಲೋನ್ ಎನೇಬಲ್ಡ್, ಈ ಪ್ರಾಪರ್ಟಿಯನ್ನು ಮಿಸ್ ಮಾಡ್ಕೋಬೇಡಿ. ನನ್ನ ಆಫ್ಲೈನಲ್ಲಿ ನನಗೆ ಇದು 10 ನಿಮಿಷ ಸಾಕು. ಬಟ್ ಆನ್ಲೈನಲ್ಲಿ ಒಂದು 1000 ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಕೇಳಿದ್ದಾರೆ, ಸರ್ ನಮ್ಮ ದೇವಸ್ಥಾನದ ಊರು ನಮಗೊಂದು ದೇವಸ್ಥಾನ ಹತ್ರ ಒಂದು ಮಾಡಿ ಕೊಡ್ಬೋದಲ್ಲ ಸರ್ ಹಾಗಂತೇಳಿ. ಸೊ ಅದಕ್ಕೆ ದೇವಸ್ಥಾನ ಮತ್ತು ಸಮುದ್ರ ಮಧ್ಯೆ ನಿಮಗೊಂದು ಜಾಗ ಅಂತ ಮಾಡಿ ಕೊಡ್ತಾ ಇದ್ದೇನೆ. ಲೀಗಲಿ ವೆರಿಫೈಡ್, ಪ್ರೀ ಅಪ್ರೂವ್ಡ್ ಲೋನ್ ಇರುವಂಥದ್ದು ಕನಕ ಪ್ರಾಪರ್ಟೀಸ್. ಈಗ ಸಹ ಮತ್ತೊಮ್ಮೆ ಹೇಳಲಿಕ್ಕೆ ಹೊರಟಿದ್ದೇನೆ, ನಂಗೆ ತುಂಬ ಖುಷಿ ನಮ್ಮ ಸಬ್ಸ್ಕ್ರೈಬರ್ಸ್ ಬರೀ ನನ್ನ ಮುಖ ನೋಡಿ ಅಕೌಂಟಿಗೆ 2 ಲಕ್ಷ ಹಾಕ್ತಾರೆ ಹಾಗಂದ್ರೆ. ಬಟ್ ನಾವು ಸಹ ನಂಬಿಕೆ ಉಳಿಸ್ಕೊಂಡಿದ್ದೇವೆ. 60-70 ಪ್ರಾಪರ್ಟಿ ಆನ್ಲೈನ್ ಯಾವುದೆಲ್ಲ ತಂದಿದ್ದೇವೆ ಅದೇ ದಿವಸ ಸೇಲ್ ಆಗಿದೆ. ಬಟ್ ಇಲ್ಲಿ ಬಂದಾಗ ಅವ್ರಿಗೆ ಅದೇ ಎಕ್ಸ್ಪೀರಿಯನ್ಸ್ ನಾವು ಕೊಟ್ಟಿದ್ದೇವೆ. ಅದೇ ಆಪ್ಷನ್ ನಾವು ಇಲ್ಲಿ ಕೊಡ್ಲಿಕ್ಕೆ ಹೊರಟಿದ್ದೇವೆ. ಯಾರ್ಯಾರಿಗೆ ಪ್ರಾಪರ್ಟಿ ಇಷ್ಟ ಆಗಿದೆ, ಕೃಷ್ಣನ ನಗರಿಯಲ್ಲಿ ಒಂದು ಬಂದು ನೆಲೆ ಉರಿಸ್ಬೇಕಂತ ಉಂಟು, ಹೋಮ್ ಸ್ಟೇ ಬಿಸ್ನೆಸ್ ನಿಮ್ಗೆ ಆಪ್ಷನಲ್ ಇರೋದು ಹಾಗಂತೇಳಿ, ಕಾಲ್ ಮಾಡಿ ಅಕೌಂಟ್ ಡೀಟೇಲ್ಸ್ ಕಳಿಸ್ತೇನೆ, 2 ಲ್ಯಾಕ್ ಟ್ರಾನ್ಸ್ಫರ್ ಮಾಡಿ ಪ್ರಾಪರ್ಟಿ ಬುಕ್ ಮಾಡ್ಕೊಳ್ಳಿ. 1 ವಾರ ಒಳಗೆ ಬನ್ನಿ, ಸೈಟ್ ವಿಸಿಟ್ ಮಾಡ್ಕೊಳ್ಳಿ, ಸೇಲ್ ಅಗ್ರಿಮೆಂಟ್ ಎನೇಬಲ್ ಮಾಡಿ, ಬ್ಯಾಂಕ್ ಲೋನ್ ಎನೇಬಲ್ ಮಾಡಿ ಕೊಡ್ತೇವೆ. ಮತ್ತು 1 ತಿಂಗಳೊಳಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೇಬೇಕು. ಸರಿನಾ? ಜನ ನೋಡಿ ನಿಮಗೆ ಅಲ್ಲಿ ಮಲ್ಪೆದು. ಸೊ ನಿಮಗೆ ಹೋಮ್ ಸ್ಟೇ ಬಿಸ್ನೆಸ್ಸಿಗೆ ಏನೂ ತೊಂದರೆ ಇಲ್ಲ ರೆಂಟಲ್ಲಿಗೆ ಅಂತೇಳಿ. ನಿಮ್ಗೆ ಬೇಕಾದ್ರೆ ಗೂಗಲ್ ಮಾರ್ಕೆಟಿಂಗ್ ಫ್ರೀಯಲ್ಲಿ ನಾವು ಮಾಡಿ ಕೊಡ್ತೇವೆ ಹಾಗಂತೇಳಿ. ಕೊಡವೂರು ಶಂಕರ ನಾರಾಯಣ ದೇವಸ್ಥಾನದ ಎದುರು ಭಾಗದಲ್ಲಿ ನಿಂತ್ಕೊಂಡು ನಾನು ಈ ಪ್ರಾಪರ್ಟಿಯ ಲೊಕೇಶನ್ ಬಗ್ಗೆ ಸ್ವಲ್ಪ ಹೇಳಿಕೊಟ್ಟಿದ್ದೇನೆ. ನಿಮ್ಮ ಕೊಡವೂರು ಶಂಕರನ ದೇವಸ್ಥಾನದಿಂದ ವಾಕೇಬಲ್ ಡಿಸ್ಟೆನ್ಸ್ ಅಂದರೆ 400 ಮೀಟರ್ ದೂರದಲ್ಲಿ ನಿಮ್ಮ ಈ ಮನೆ ಬರ್ತದೆ. ನಿಮ್ಮ ಮಲ್ಪೆ ಬೀಚಿಂದ 2 ಕಿಲೋಮೀಟರ್, ಮಲ್ಪೆ ಸಿ ವಾಕಿಂದ 2.5 ಕಿಲೋಮೀಟರ್, ಮತ್ತು ಈ ದೇವಸ್ಥಾನದ ಹತ್ತಿರನೇ ನಿಮಗಿಲ್ಲಿ ಬಸ್ ಸ್ಟ್ಯಾಂಡ್ಸ್ ಇದೆ, ಲೋಕಲ್ ಸಿಟಿ ಬಸ್. ಅದು ನಿಮಗೆ ಉಡುಪಿ ಮೇನ್ ಸಿಟಿಗೆ ಸಹ ತಗೊಂಡು ಹೋಗ್ತದೆ. ಕೃಷ್ಣ ಟೆಂಪಲಿಂದ ಕೇವಲ 11 ಕಿಲೋಮೀಟರ್, ಉಡುಪಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಂದ ಕೇವಲ 7 ಕಿಲೋಮೀಟರ್ದಲ್ಲಿ ಈ ಪ್ರಾಪರ್ಟಿ ಬರ್ತದೆ. ಆ್ಯಕ್ಚುಲಿ ಲೊಕೇಶನ್ ಬಿಗಿನಿಂಗಲ್ಲಿ ಹೇಳಬೇಕು, ಬಟ್ ನಾವು ಸ್ವಲ್ಪ ಮಾಡ್ತೇವೆ, ಅದಕ್ಕೆ ಎಂಡಲ್ಲಿ ಹೇಳ್ತಾ ಇದ್ದೇವೆ ಹಾಗಂತೇಳಿ. ಸೊ ಯಾರ್ಯಾರಿಗೆ ನಿಮಗೆ ಸಮುದ್ರದ ಅಲೆಗಳು ಬೇಕು, ದೇವಸ್ಥಾನದ ಶಾಂತಿಯೂ ಬೇಕು, ಇಂಥ ಪ್ರಾಪರ್ಟಿನ ಮಿಸ್ ಮಾಡ್ಕೋಬೇಡಿ. ಏಕೆಂದರೆ ಫಸ್ಟ್ ಟೈಮ್ ಇದು ವಾಸ್ತು ಪ್ರಕಾರ ರೋಡಿಗೆ ಟಚ್ ಇರುವಂಥದ್ದು, ಸಮುದ್ರ ಹಾಗೂ ದೇವಸ್ಥಾನ ಹತ್ತಿರ ಇರುವಂಥ ಇದೊಂದು ಪ್ರಾಪರ್ಟಿ. ಸೊ ಹೋಪ್ಫುಲಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಫ್ರೆಂಡ್ಸ್, ಮುಂದೆ ನೀವು ಸಹ ಈ ಪ್ರಾಪರ್ಟಿನ ಬುಕ್ ಮಾಡ್ಕೊಂಡು ಇಲ್ಲಿ ಬಂದು ಶಂಕರನಾರಾಯಣ ಕೃಪೆಯಲ್ಲಿ ಅವನ ಆಶೀರ್ವಾದದೊಂದಿಗೆ ಈ ಜಾಗದಲ್ಲಿ ನೆಲೆಸಬೇಕಂತ ನನ್ನ ಆಸೆ. ನಾನು ನಿಮಗೆ ಮುಂದಿನ ಸಿಗ್ತೇನೆ ಇನ್ನಷ್ಟು ಹೊಸ ಪ್ರಾಪರ್ಟಿ ವೀಡಿಯೋಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್. ನಗ್ತಾ ಇರಿ.